ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಮೈದಾ ಕಲಸಿಡ್ತೀನಿ. ಮೈದಾ ಕಲಸಿಡೋದಕ್ಕೆ ಚಿರೋಟಿ ರವೆ ಹಾಕ್ತಾಯಿದ್ದೀನಿ 1 ಕಪ್ಪು. ಅದೇ ಮೆಜರ್ಮೆಂಟಲ್ಲಿ 2 ಕಪ್ಪು ಮೈದಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನ ಕೈಯಲ್ಲಿ ಹಂಗೆ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಫಸ್ಟು ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿತ್ಕೋತೀನಿ. ಇದನ್ನ ಚೆನ್ನಾಗಿ ಮಿದಿಬೇಕು. ಇದನ್ನ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಥರ. ಮೇಯ್ನ್ ಒಬ್ಬಟ್ಟಿಗೆ ಮೈದಾ ಚೆನ್ನಾಗಿರಬೇಕು, ಅವಾಗ ಕಿತ್ತೋಗಲ್ಲ, ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನೋಡಿ ಹಿಂಗೆ ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ಮಿದಿಬೇಕು, ಅದೆಲ್ಲ ಸಾಫ್ಟ್ ಆಗೋವರೆಗೂ ನೋಡಿ ಚೆನ್ನಾಗಿ ಈ ಥರ ಮಿದಿಬೇಕು. ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಲ್ಲಿವರೆಗೂ ಮಿದ್ರಿ. ನೋಡಿ ಗಟ್ಟಿ ಆಯ್ತು ಸ್ವಲ್ಪ. ಈಗ ಇನ್ನೊಂಚೂರು ನೀರು ಹಾಕ್ಕೋತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು. ಆವಾಗ ಒಬ್ಬಟ್ಟು ಕೀಳಲ್ಲ. ಒಂದು ಮೇಯ್ನ್ ಇರೋದೇ ಮೈದಾ. ಮೈದಾ ಪರ್ಫೆಕ್ಟಾಗಿ ಕಲಿಸ್ಕೊಂಡ್ರೆ ಒಬ್ಬಟ್ಟೇನು ಕೀಳಲ್ಲ. ನೋಡಿ ಈ ಥರ ಅಂಟು ಬರಬೇಕು ಮೈದಾ, ಅಲ್ಲಿವರೆಗೂ ಈ ಥರ ಕಲಿಸ್ಬೇಕು. ಒಂದು 20 ನಿಮಿಷ ಕಲಿಸ್ಬೇಕು ಇದೇ ಥರ ಚೆನ್ನಾಗಿ. ನೋಡಿ ಹೆಂಗೆ ಬರ್ತಿದೆ ಅಂತ. ಈಗ ಇನ್ನೊಂಚೂರು ನೀರು ಹಾಕೋತೀನಿ. ಮತ್ತೆ ಅದೇ ಥರ ಕಲಿಸ್ತೀನಿ. ನೋಡಿ ಈ ಥರ ಕಲಿಸ್ಬೇಕು ಚೆನ್ನಾಗಿ. ನೋಡಿ ಈಗ ಹೆಂಗೆ ಬರ್ತಿದೆ ಅಂದರೆ ಎಳೀತಾ ಇದ್ರೆ ಹಂಗೆ ಬರ್ತಿದೆ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ. ಇದಕ್ಕೆ 1-2 ಸ್ಪೂನಷ್ಟು ಮೊದಲು ಹಾಕೋತೀನಿ ಎಣ್ಣೆನ. ಒಂದು 2 ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊತೀನಿ ಚೆನ್ನಾಗಿ. ಈ ಥರ ಎಣ್ಣೆ ಹಾಕೊಂಡ್ಮೇಲೆ ಚೆನ್ನಾಗಿ ನಾದಬೇಕು. ನೋಡಿ ಹಿಟ್ಟು ಹಿಂಗಾಗ ಅಂಟಿಸೋವರೆಗೂ ಮಿದಿಬೇಕು. ಈಗ ಮಿದ್ದಾಗಿದೆ. ಇದಕ್ಕೆ ಒಂದು 10-15 ಸ್ಪೂನಷ್ಟು ಈ ಮೇಲೆ ಎಣ್ಣೆ ಹಾಕ್ಬಿಟ್ಟು ಇಡ್ತೀನಿ. ನೋಡಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಇದು ಅರ್ಧ ಗಂಟೆ ನೆನೆಬೇಕು ಹಿಟ್ಟು. ಈಗ ಮೇಲೆಲ್ಲ ಎಣ್ಣೆ ಬರೋ ಥರ ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಅರ್ಧ ಗಂಟೆ ಇಡ್ತೀನಿ. ಈಗ ಹೂರ್ಣದ್ದು ಮೈದದ ಹಸಿಟ್ಟು ರೆಡಿ ಆಯಿತು. 1 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ, ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು 3/4 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ 3/4 ನೀರು ಹಾಕಿ ಈಗ ಕೂಗಾಕಿಡ್ತೀನಿ. ಇದನ್ನ 2 ವಿಸಲ್ ಕೂಗಿಸ್ಕೊತೀನಿ. ಜಾಸ್ತಿ ಸಣ್ಣ ಬೇಯಿಸೋದು ಬೇಡ, ನುಣ್ಣಗೆ ಸ್ವಲ್ಪ ದಪ್ಪ ಥರ ಬೇಯಿಸಿದ್ರೆ ತೆಳ್ಳಗಾಗಲ್ಲ, ಗಟ್ಟಿಗೆ ಇರುತ್ತೆ. ಈಗ ಬೇಯಿಸ್ಕೊತೀನಿ ಇದನ್ನ. ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವ. ಈಗ ಬೇಳೆ ಬೆಂದಿದೆ, ವಿಸಲ್ ಇಲ್ದಿದೆ. ಈಗ ಓಪನ್ ಮಾಡಿ ನೋಡ್ತೀನಿ. ಬೇಳೆ ಎಲ್ಲ ನೀಟಾಗಿ ಬೆಂದಿದೆ. ನೋಡಿ ಒಂದು ತೊಗೊಂಡು ನೋಡ್ತೀನಿ. ನೋಡಿ ಯಾವ ಥರ ಬೆಂದಿದೆ ಅಂತ. ಬೇಳೆ ಬೆಂದೈತೆ. ಈಗ ಇದನ್ನ ಸೋರ್ಲಿಕ್ತೀನಿ. ಈಗ ಬೇಳೆಯಲ್ಲಿರೋ ನೀರೆಲ್ಲ ಸೋರಿಸ್ತೀನಿ. ನೋಡಿ ಕಣ್ಬಟ್ಲು ತೊಗೊಂಡು ಒಳಗೆ ಇದ್ದೀನಿ. ನೀರು ಸೋರ್ಲಿಕ್ಕಿದ್ದೀನಿ. ನೀರು ಸೋರ್ತಾ ಇರಲಿ. ಇದು
ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಬೆಲ್ಲ, ಕಾಯಿ, ಬೇಳೆ ಎಲ್ಲ ಮಿಕ್ಸ್ ಮಾಡೋಕ್ಕೆ ಮೊದಲು ಒಂದು ತಪ್ಪಲೆ ಬಿಸಿಗಿಡ್ತೀನಿ. ಈಗ ಇಲ್ಲಿ 2 ಅಚ್ಚು ಬೆಲ್ಲ ತೊಗೊಂಡಿದ್ನಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ಈ ಬೆಲ್ಲ ಎಲ್ಲ ಕರಗಲಿ. ಒಂದೇ ಒಂದು ಸ್ಪೂನಷ್ಟು ನೀರು ಹಾಕಿದ್ದೀನಿ ಬೆಲ್ಲ ಕರಗಕ್ಕೆ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಬೇಕಿದ್ದೆಲ್ಲ. ನೋಡಿ, ಬೆಲ್ಲ ಕರಗೈತೆ. ಈಗ ಇದಕ್ಕೆ ಏಲಕ್ಕಿ ಕಾಯಿ ಮತ್ತು ಒಣಶುಂಠಿ ಇದ್ದಿತ್ತಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ ತುರಿದಿಟ್ಟಿದ್ನಲ್ಲ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಒಬ್ಬಟ್ಟು ಅಳಿಸೋಗಲ್ಲ, ಇಟ್ಟು ಇರುತ್ತೆ, ಹೂರ್ಣ ಅಳಿಸೋಗಲ್ಲ ಬೇಗ. ಕಾಯಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ, ಇದರಲ್ಲಿ ಒಂದು ಸೌಟ್ ಬೇಳೆ ಅಷ್ಟ ಎತ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಬೇಳೆ ಸೋಸಿರೋ ರಸ ಆಯ್ತಲ್ಲ, ಅದರೊಳಗಡೆ ಹಾಕ್ತಾಯಿದ್ದೀನಿ. ಇದೇನಕ್ಕೆ ಅಂದರೆ ಇದರಲ್ಲಿ ಒಬ್ಬಟ್ಟನ್ನು ಸಾಂಬಾರು ಮಾಡೋಕ್ಕೆ ರಸ ವೇಸ್ಟ್ ಆಗುತ್ತೆ, ಅದಕ್ಕೆ ಒಬ್ಬಟ್ಟು ಸಾರು ಮಾಡ್ಕೊತೀನಿ ನಾನು. ನೋಡಿ, ನೀರೆಲ್ಲ ಸೋರಿದೆ. ನೋಡಿ, ಕಾಯಿ ಮತ್ತು ಬೆಲ್ಲ ಹಾಕಿದ್ನಲ್ಲ, ಚೆನ್ನಾಗಿ ಕರಗೈತೆ. ಈಗ ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಬೇಳೆ ಹಾಕ್ತಾಯಿದ್ದೀನಿ ಇದ್ರೊಳಗಡೆ. ನೋಡಿ, ಬೇಳೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇದೆಲ್ಲ ಬೆಂದ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊತೀನಿ. ಇದನ್ನ ಇದು ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಇದನ್ನ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಸಣ್ಣಗೆ ರುಬ್ಕೋತೀನಿ. ಹೂರ್ಣ ರೆಡಿಯಾಗಿದೆ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಉಂಡೆ ಮಾಡ್ಕೊತೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನನಗೆ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು ಉಂಡೆಗಳನ್ನ. ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೈದಾ ಹಿಟ್ಟು ನೋಡ್ತೀನಿ. ನೋಡಿ, ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಈಗ ಒಬ್ಬಟ್ಟು ತಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಬ್ಬಟ್ಟು ತಡೋಷ್ಟರಲ್ಲಿ ತವ ಬಿಸಿಯಾಗಲಿ. ತವ ಬಿಸಿಗೆ ಇಟ್ಟಿದ್ದೀನಿ. ನೋಡಿ, ನಾನು ಒಬ್ಬಟ್ಟು ತಟ್ಟೋ ಕವರ್ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಮಾಮೂಲಿ ಕವರಲ್ಲಾದರೂ ತಟ್ಬೋದು, ಇಲ್ಲಾಂದರೆ ಬಾಳೆ ಎಲೆಲ್ಲಾದರೂ ತಟ್ಬೋದು. ಸ್ವಲ್ಪ ಮೈದಾ ಕಿತ್ಕೋತೀನಿ. ಒಂದು ನಿಂಬೆಹಣ್ಣಷ್ಟು ತಕ್ಕೊಂಡಷ್ಟ. ನೋಡಿ, ಎಷ್ಟು ದಪ್ಪ ಕಿತ್ಕೊಂಡಿದ್ದೀನಿ ಮೈದಾ. ಈಗ ಈ ಥರ ಮಾಡಿಕೊಂಡು ಅದ್ರ ಮೇಲೆ ಹೂರ್ಣ ಇತ್ತಲ್ಲ, ಹೂರ್ಣ ಇಡ್ತಾಯಿದ್ದೀನಿ. ಈಗ ಇದೆಲ್ಲ ಫೋಲ್ಡ್ ಮಾಡ್ಕೋತೀನಿ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಈಗ ತರ್ತೀನಿ. ನಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ತಟ್ಕೋಬೋದು. ನಮ್ಮ ಮನೆ ಸ್ವಲ್ಪ ಮಂದಗಿರಬೇಕು, ಅದರಿಂದ ನಾನು ಮಂದು ತರ್ತೀನಿ. ಹೆಂಚು ಬಿಸಿಗಿಟ್ಟಿದ್ನಲ್ಲ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಮೈದಾದೊಳಗಡೆ ಹಾಕಿದ್ನಲ್ಲ ಎಣ್ಣೆ, ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿ, ಒಬ್ಬಟ್ಟು ರೆಡಿಯಾಗಿದೆ. ಈಗ ಹೆಂಚು ಬಿಸಿಯಾಗಿದೆ. ಈಗ ಅದರೊಳಗಡೆ ಹಾಕಿ ಸುಡ್ತಾಯಿದ್ದೀನಿ. ಈ ಥರ ಮಾಡಿಬಿಟ್ಟು ನೋಡಿ, ಮೈದಾ ಪರ್ಫೆಕ್ಟಾಗಿ ಕಲಸಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂತ. ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿದ್ರಾ, ಒಂಚೂರು ಕಿತ್ತೋಗ್ದಂಗೆ ಒಬ್ಬಟ್ಟು ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನ 4-5 ದಿವಸ ಇಟ್ಕೊಂಡು ತಿಂದರೂ ಏನು ಸ್ಮೆಲ್ ಬರಲ್ಲ. ಒಬ್ಬಟ್ಟು ಚೆನ್ನಾಗಿ ಬೇಯಿಸಿದ್ದೀವಲ್ಲ, ಚೆನ್ನಾಗಿರುತ್ತೆ. ಫ್ಲೇಮ್ ಕಮ್ಮಿ ಇಟ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಬೇಯಿಸ್ತೀನಿ.
ಈಗ ಇದು ಬೇಯಷ್ಟರಲ್ಲಿ ಇನ್ನೊಂದು ರೆಡಿ ಮಾಡ್ಕೋತೀನಿ. ಇದೇ ಥರ ತಡ್ಕೊಂಡು ಇಟ್ಕೋತೀನಿ. ತಡ್ಕೊಂಡು ನೋಡಿ ಇದಾಗಿದೆ. ಈ ಥರ ಮಚ್ಚಿಬಿಟ್ಟು ಈಗ ಒಂದು ಪ್ಲೇಟ್ ನೋಡಿ ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಅದೇ ಥರ ಎಲ್ಲ ಒಬ್ಬಟ್ಟು ಬೇಯಿಸ್ಕೊತೀನಿ. ನೋಡಿ ಒಬ್ಬಟ್ಟೆಲ್ಲ ರೆಡಿಯಾಗಿದೆ, ಯಾವ ಥರ ಬಂದಿದೆ ಅಂತ ನೀವೇ ನೋಡಿ. ನನ್ನ ಮಗಂಗೊಂದು ಹಾಕ್ಕೊಡ್ತೀನಿ ಒಬ್ಬಟ್ಟು, ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತಾನೆ. ನೋಡಿ ತಗೊಳಪ್ಪ ಒಬ್ಬಟ್ಟು ತಿನ್ಬಿಟ್ಟು ಹೇಗೈತೆ ಅಂತ ಹೇಳಿ. ಟೇಸ್ಟ್ ನೋಡ್ತಾ ಇದ್ದಾನೆ. ನೋಡಿ ಒಬ್ಬಟ್ಟು ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.